ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚರುರುಚಿ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಯಾರಾದರೂ ಶಾವಿಗೆ ಪಾಯಸ ಮಾಡ್ತಿದ್ರೆ ಈ ರೀತಿ ಮಾಡಿ, ತುಂಬ ರುಚಿಯಾಗಿರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಮೊದಲಿಗೆ 1 ಕಪ್ ಶಾವಿಗೆನ ತೊಗೊಂಡಿದ್ದೀನಿ, 1 ಬಟ್ಲು ತೊಗೊಂಡಿದ್ದೀನಿ. ನೆಕ್ಸ್ಟು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಪಾಯಸ ಮಾಡೋದಕ್ಕೆ ಕಡಾಯಿ ಬಿಸಿ ಆಗಲಿ, ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗ್ತಿದೆ. ಫಸ್ಟ್ ಟೈಮ್ ಪಾಯಸ ಮಾಡೋರು ಈ ರೀತಿ ಮಾಡಿ, ತುಂಬ ರುಚಿಯಾಗಿರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಆವಾಗಲೇ ತೊಗೊಂಡಿದ್ವಲ್ಲ ಅದೇ ಬಾಣಲಿಗೆ 1 ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೆ. ಶಾವಿಗೆನ ಚೆನ್ನಾಗಿ ಅರ್ಧವಾಗಿ ಹುರ್ಕೊಬೇಕು, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ನೋಡಿ, ಈ ಥರ ಹುರ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಬೇಕಾದರೆ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಶಾವಿಗೆನ. ನೋಡ್ತಾ ಇರ್ಬೋದು, ನಾವೆಷ್ಟು ಶಾವಿಗೆನ ಹದವಾಗಿ ಹುರಿತೀವೋ ಅಷ್ಟೇ ಚೆನ್ನಾಗಿರುತ್ತೆ ಪಾಯಸ. ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಅರ್ಧಂಬರ್ಧ ಹುರಿದ್ರೆ ಪಾಯಸ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಆಗಿದೆ. ನಾನು ಇದಕ್ಕೆ ಫಸ್ಟೇ ಹಾಲು ಹಾಕಿ ಮಾಡಬೇಡಿ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ಶಾವಿಗೆ ನೀರಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಜಾಸ್ತಿ ಬೇಯಿಸೋದೇನು ಬೇಡ, ಒಂದು ಅರ್ಧ ಬೇಯಬೇಕು ನೀರಲ್ಲಿ. ಮೊದಲಿಗೆ ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇಗ ಬೇಯೋದಿಲ್ಲ, ಶಾವಿಗೆ ಗಟ್ಟಿ ಗಟ್ಟಿ ಅನಿಸುತ್ತೆ ಮತ್ತು ತಳ ಹಿಡಿಯೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಶಾವಿಗೆ ಬೇಯ್ತಾ ಇದೆ. ಅರ್ಧ ಬೇಯ್ದಮೇಲೆ ಆವಾಗಲೇ ಹಾಲು ಕಾಯಿಸಿಟ್ಕೊಂಡಿದ್ದೆ ನಾನು. ಹಸಿ ಹಾಲು ಹಾಕ್ಬಿಡಿ, ಹಾಲನ್ನ ಕಾಯಿಸಿಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಅರ್ಧ ಲೀಟ್ರ್ ಆಗೋವಷ್ಟು ಹಾಲನ್ನ ಕಾಯಿಸಿದ್ದ ಹಾಲನ್ನ ಬಿಸಿ ಇರೋ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಮದುವೆ ಮನೆಗಿಂತಲೂ ಹೆಚ್ಚು ರುಚಿ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ನಾನು ಹಾಲು ಹಾಕ್ಕೊಂಡಿದ್ದೀನಿ, ಗಟ್ಟಿ ಹಾಲು. ನೀರಾಗಿರೋ ಹಾಲು ಹಾಕ್ಕೊಬೇಡಿ, ಕ್ರೀಮಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸ್ಟಾರ್ಟಿಂಗ್ ಯಾರಾದರೂ ಮದುವೆ ಆಗಿರ್ತಾರೆ, ಅವ್ರಿಗೂ ಪಾಯಸ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿಬಿಟ್ಟು ತಿಳ್ಕೊಡಿ, ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಕುದೀತಾ ಇದೆ ಪಾಯಸ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಪಾಯಸಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾನು ಇಲ್ಲಿ 1 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದನೂ ಅಷ್ಟೇ ಪಾಯಸ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಹಾಕ್ಬಿಟ್ಟು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಏನಿಲ್ಲ ಅಂದರೆ 1 ನಿಮಿಷ ಕುದಿಸ್ಬೇಕು. ನಾನು ಇದಕ್ಕೆ ಬಾದಾಮ್ ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಬಾದಾಮ್ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಪಾಯಸ ಒಂಥರ ರುಚಿ ಚೆನ್ನಾಗೇ ಇರುತ್ತೆ. ನೀವು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಏಲಕ್ಕಿ ಪುಡಿ ಏನು ಹಾಕ್ತಾಯಿಲ್ಲ, ಬಾದಾಮ್ ಮಿಲ್ಕ್ ಪೌಡರಲ್ಲೇ ಇರುತ್ತಲ್ಲ, ಹಾಗಾಗಿ ನಾನು ಬಾದಾಮ್ ಮಿಲ್ಕ್ ಪೌಡರ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು 5 ರುಪೀಸ್ 10 ರುಪೀಸಿಗೆಲ್ಲ ಪೌಡರ್ ಸಿಗುತ್ತೆ, ನೀವು ಅಂಗಡೀಲಿ ತೊಗೊಳ್ಳಿ. ನೋಡ್ತಾ ಇರ್ಬೋದು, ಇದೆಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊಬೇಕು. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡು ಜಾಸ್ತಿ ಕುದಿಸೋದಕ್ಕೆ ಹೋಗಬೇಡಿ. ಏನಿಲ್ಲ ಅಂದರೂ ಒಂದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಸಕ್ಕರೆ ಹಾಕಿದ್ಮೇಲೆ ಕುದಿಸಿದ್ರೆ ಪಾಯಸ ಒಂಥರ ನೀರು ಥರ ಆಗುತ್ತೆ. ನೋಡ್ತಾ ಇರ್ಬೋದು, ಪಾಯಸ ಆಗಿದೆ. ಇದು ಸಕ್ಕರೆ ಹಾಕಿ 1 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು ಅಷ್ಟೇ, ಜಾಸ್ತಿ ಏನು ಬಿಡ್ತಾ ಇಲ್ಲ. ನೀವು ಅಷ್ಟೇ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಶಾವಿಗೆ ಪಾಯಸ ಬರುತ್ತೆ. ಯಾರು ಬರಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ಇದ್ರ ಮೇಲೆ ತುಪ್ಪ ಹಾಕ್ಕೊಬೋದು, ನಾನು ಏನೂ ಹಾಕಿಲ್ಲ. ನೋಡ್ತಾ ಇರ್ಬೋದು, ಪಾಯಸ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮದುವೆಗಳಲ್ಲೂ ಹಾಗೆ ಇದೇ ರೀತಿಯೇ ಮಾಡ್ತಾರೆ ಪಾಯಸನ, ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಗಟ್ಟಿಯಾಗಿಲ್ಲ, ಏನಿಲ್ಲ, ಶಾವಿಗೆನೂ ಹದವಾಗಿ ತುಂಬ ರುಚಿಯಾಗಿ ಬೆಂದಿದೆ. ನೋಡ್ತಾ ಇರ್ಬೋದು, ತುಂಬ ರುಚಿಯಾಗಿದೆ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ